ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ದೇಶದಲ್ಲಿ ಹಳೆ 500 ಮತ್ತು 1000 ರೂಪಾಯಿ ನೋಟ್ಗಳು ಬ್ಯಾನ್ ಆಗಿ ಹಲವು ವರ್ಷಗಳಾಯ್ತು. ಅದರ ಬದಲಿಗೆ ಹೊಸ 500 ರೂಪಾಯಿ ಮತ್ತು 2000 ರೂಪಾಯಿ ನೋಟ್ಗಳನ್ನು ಬಿಟ್ರು. ಆದ್ರೂ ಕೂಡ ನಿಮ್ಮ ಬಳಿ ಏನಾದ್ರೂ ಇನ್ನೂ ಹಳೆ 500 ಮತ್ತು 1000 ರೂಪಾಯಿ ನೋಟ್ಗಳಿದ್ರೆ ಇದೇ ನಿಮ್ಗೆ ಅಪಾಯ ಆಗೋ ಸಾಧ್ಯತೆ ಇದೆ. ನೀವು ಗೊತ್ತಿಲ್ಲದೆ ಈ ನೋಟ್ಗಳನ್ನ ಇಟ್ಕೊಂಡಿದ್ರು ಸಹ ನಿಮ್ಮ ಮೇಲೆ ಕೇಸ್ ಬೀಳೋದು ಪಕ್ಕಾ. ಹಾಗಾದ್ರೆ ಹಳೆ ನೋಟ್ ಇಟ್ಕೊಂಡ್ರೆ ತಪ್ಪಾ? ಕೇಸ್ ಹಾಕ್ತಾರಾ? ಜೈಲ್ ಶಿಕ್ಷೆ ನೀಡ್ತಾರಾ? ಏನಾಗತ್ತೆ? ಈ ಎಲ್ಲದ್ರ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಆರ್ಬಿಐ ಮತ್ತು ಸರ್ಕಾರದ ಅಧಿಕೃತ ನಿಯಮಗಳ ಆಧಾರದಲ್ಲಿ ಮತ್ತು 2025ರಲ್ಲೂ ಇದೇ ನಿಯಮಗಳು ಜಾರಿಯಲ್ಲಿರೋದ್ರಿಂದ ನೀವು ಇದನ್ನ ತಿಳ್ಕೊಳ್ಳೇಬೇಕು. ಮೊದಲಿಗೆ ಏನಿದು ನೋಟ್ ಬ್ಯಾನ್ ಆದೇಶ ಅಂತ ನೋಡೋದಾದ್ರೆ 2016ರ ನವೆಂಬರ್ 8ರಂದು ಹಳೆಯ 500 ಮತ್ತು 1000 ರೂಪಾಯಿ ನೋಟ್ಗಳು ಕಾನೂನುಬದ್ಧ ಹಣವಲ್ಲ ಅಂತ ಘೋಷಣೆ ಮಾಡಿದ್ರು. ಅವುಗಳನ್ನ ಬಳಸಿ ವ್ಯವಹಾರ ಮಾಡಲು ಸಾಧ್ಯವಿಲ್ಲ ಅಂತ, ಅಂದ್ರೆ ಶಾಪಿಂಗ್ ಮಾಡೋಕೆ, ಬಿಲ್ ಪೇ ಮಾಡೋಕೆ ಅಥವಾ ಸಾಲ ತೀರಿಸೋಕೆ ಯಾವುದಕ್ಕೂ ಬಳಸುವಂತಿಲ್ಲ ಅಂತ. ಆದ್ರೆ ಅವುಗಳನ್ನ ಇಟ್ಕೊಳ್ಳೋದು ಸಂಪೂರ್ಣ ಅಪರಾಧವಲ್ಲ, ಬದಲಿಗೆ ಮಿತಿಗಳಿದೆ. ಇದನ್ನ ನಿಯಂತ್ರಿಸೋದು 2017ರ ಸ್ಪೆಸಿಫೈಡ್ ಬ್ಯಾಂಕ್ ನೋಟ್ಸ್ ಆಕ್ಟ್ ಅಡಿಯಲ್ಲಿ. ಹಾಗಾದ್ರೆ ಮಿತಿ ಎಷ್ಟು? ಜನಸಾಮಾನ್ಯರು ಎಷ್ಟು ನೋಟ್ಗಳನ್ನ ಇಟ್ಕೊಳ್ಬಹುದು? ಕಾನೂನು ಪ್ರಕಾರ ನೀವು ಗರಿಷ್ಠ ಅಂತ ಅಂದ್ರೆ 10 ಹಳೆ ನೋಟ್ಗಳನ್ನ ಇಟ್ಕೊಳ್ಬಹುದು. 500 ಅಥವಾ 1000 ಯಾವುದೇ ಆಗಿರ್ಲಿ 10 ನೋಟ್ಗಳನ್ನ ಇಟ್ಕೊಳ್ಬಹುದು. ಇದು ಯಾವುದೇ ದಂಡ ಅಥವಾ ತೊಂದರೆ ಇಲ್ಲದೆ ಸುರಕ್ಷಿತವಾಗಿರುತ್ತೆ. ಸರ್ಕಾರಕ್ಕೆ ಮಾಹಿತಿ ನೀಡುವ ಅಗತ್ಯ ಕೂಡ ಇರುವುದಿಲ್ಲ. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ಯಾವುದೋ ಹಳೆ ಬಾಕ್ಸ್ ನಲ್ಲಿ 5 ಹಳೆ 500 ರೂಪಾಯಿ ನೋಟು ಮತ್ತು 3 ಹಳೆ 1000 ರೂಪಾಯಿ ನೋಟ್ ಸಿಕ್ಕಿದ್ರೆ ಭಯ ಪಡೋ ಅಗತ್ಯ ಇರಲ್ಲ. ಅದನ್ನ ನೀವು ಇಟ್ಕೊಳ್ಬಹುದು, ಆದ್ರೆ ಬಳಸಬಾರದು. ಆದ್ರೆ ನೀವು ಸಂಗ್ರಾಹಕರು ಅಥವಾ ಸಂಶೋಧಕರಾಗಿದ್ರೆ, ಉದಾಹರಣೆಗೆ ನಾಣ್ಯಗಳು ಅಥವಾ ನೋಟ್ಗಳನ್ನ ಹಾಬಿಯಾಗಿ ಕಲೆಕ್ಟ್ ಮಾಡೋರು ಅಥವಾ ಶೈಕ್ಷಣಿಕ ಅಧ್ಯಯನಕ್ಕೆ ಇಟ್ಕೊಳ್ಳೋರು, ನೀವು ಗರಿಷ್ಠ ಅಂದ್ರೆ 25 ನೋಟ್ಗಳನ್ನ ಇಟ್ಕೊಳ್ಬಹುದು. ಆದ್ರೆ ಇದನ್ನ ಕೇವಲ ಅಧ್ಯಯನ, ಪ್ರದರ್ಶನ ಅಥವಾ ಸಂಗ್ರಹಕ್ಕೆ ಮಾತ್ರ ಬಳಸಬೇಕು. ಯಾವುದೇ ವ್ಯಾಪಾರ ಅಥವಾ ಲಾಭಕ್ಕೆ ಬಳಸಬಾರದು. ಮಿತಿಗಿಂತ ಹೆಚ್ಚು ಹಳೆ ನೋಟ್ ಇದ್ರೆ ಏನಾಗುತ್ತೆ? ಮಿತಿಯನ್ನ ಮೀರಿ ಹಳೆ ನೋಟ್ ಇಟ್ಕೊಂಡಿದ್ರೆ ಅದು ಅಪರಾಧ, ಆದ್ರೆ ಕ್ರಿಮಿನಲ್ ಅಲ್ಲ, ಆರ್ಥಿಕ ಅಪರಾಧ. ಕೇವಲ ಹಣ ಇಟ್ಕೊಂಡಿದ್ರೆ ಜೈಲು ಶಿಕ್ಷೆ ಇಲ್ಲ, ಆದ್ರೆ ದಂಡ ಬೀಳುತ್ತೆ. ದಂಡದ ಮೊತ್ತ ಎಷ್ಟಿರುತ್ತೆ ಅಂತಂದ್ರೆ ಕನಿಷ್ಠ 10,000 ರೂಪಾಯಿ ಅಥವಾ ಜಪ್ತಿ ಮಾಡಿದ ನೋಟುಗಳ ಮೌಲ್ಯದ 5 ಪಟ್ಟಾಗಿರುತ್ತೆ. ಉದಾಹರಣೆಗೆ, ನಿಮ್ಮ ಬಳಿ 50 ಹಳೆ ನೋಟ್ಗಳಿದ್ರೆ ಮೌಲ್ಯ ಸುಮಾರು 50,000 ರೂಪಾಯಿ ಆಗಿದ್ರೆ ಪೊಲೀಸರು ಅಥವಾ ಅಧಿಕಾರಿಗಳು ಅದನ್ನ ಪತ್ತೆ ಮಾಡಿದ್ರೆ ನೀವು 50,000 ಅಥವಾ 2.5 ಲಕ್ಷ ಅಂದ್ರೆ ಅದರ 5 ಪಟ್ಟು ದಂಡ ಕಟ್ಟಬೇಕಾಗತ್ತೆ. ಆದ್ರೆ ಇದು ನಕಲಿ ನೋಟುಗಳು ಅಥವಾ ಅಕ್ರಮ ಹಣಕಾಸಿಗೆ ಸಂಬಂಧಿಸಿದ್ರೆ ಮಾತ್ರ ಜೈಲು ಶಿಕ್ಷೆ ನೀಡಲಾಗುತ್ತೆ. ಉದಾಹರಣೆಗೆ, ಹಣ ಅಕ್ರಮ ಅಥವಾ ಟೆರರ್ ಫಂಡಿಂಗ್ಗೆ ಲಿಂಕ್ ಇದ್ರೆ ಇತರ ಕಾನೂನುಗಳಡಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಹಳೆ ನೋಟುಗಳು ಸಿಕ್ಕಿದ್ರೆ ಏನ್ ಮಾಡ್ಬೇಕು? ಭಯ ಪಡಬೇಡಿ. ಮಿತಿ ಒಳಗಡೆ ಇದ್ರೆ ಅದು ಸೇಫ್. ಮಿತಿಗಿಂತ ಹೆಚ್ಚಿದ್ರೆ ಅದನ್ನ ಸರ್ಕಾರಕ್ಕೆ ಸರೆಂಡರ್ ಮಾಡಿ ಅಥವಾ ನಿರ್ನಾಮ ಅಂದ್ರೆ ಡೆಸ್ಟ್ರಾಯ್ ಮಾಡಿ. ಆದ್ರೆ ಎಕ್ಸ್ಚೇಂಜ್ ಮಾಡಲು ಯಾವುದೇ ಹೊಸ ನಿಯಮಗಳಿಲ್ಲ. ಉದಾಹರಣೆಗೆ, ದೆಹಲಿಯ ವಾಜಿರಾಪುರದಲ್ಲಿ ಇತ್ತೀಚೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಳೆ ನೋಟುಗಳು ಸಿಕ್ಕಿ 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಅವರು ಅದನ್ನ ಸರ್ಕ್ಯುಲೇಟ್ ಮಾಡಲು ಪ್ರಯತ್ನಿಸಿದ್ರು. ಒಟ್ಟಾರೆ ಹಳೆ ನೋಟು ಗೊತ್ತಿಲ್ಲದೆ ಸಿಕ್ಕರು ಮಿತಿಯೊಳಗೆ ಇದ್ರೆ ಓಕೆ, ಆದ್ರೆ ಬಳಸಬೇಡಿ ಅಥವಾ ಮಾರಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ.